ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಸಮಾಜದ ಕಟ್ಟಕಡೆಯ ಯಾರು ಬಡವರಿದ್ದಾರೆ ಅವರ ಬಗ್ಗೆ ಯಾವುದೇ ವಿಧವಾದಂಥ ಕಾಳಜಿ ಆಗಲಿ ಬದ್ಧತೆ ಆಗಲಿ ಇಲ್ಲ. ಏನಾದರೂ ಕಟ್ಟಕಡೆಯ ಸಮಾಜದ ಬಡವರ ಬಗ್ಗೆ ಕಾಳಜಿ ಬದ್ಧತೆ ಇದ್ದರೆ ಆಗ ಆ್ಯಸ್ ಅರ್ಲಿ ಆಸ್ 1975 ಯಾವ ರೀತಿ ಡೆಟ್ ರಿಲೀಫ್ ಆ್ಯಕ್ಟನ್ನು ತಂದರು, ಹಾಗೆ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಅವಧಿಯಲ್ಲಿ ಅಂದರೆ ಅರ್ಥಾತ್ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ 5,000 ಪ್ರತಿ ಬ್ಯಾಂಕ್ನಿಂದ ಬಡವರಿಗೆ ಸಾಲ ಕೊಡುವಂಥ ಕಾರ್ಯಕ್ರಮ ರೂಪಿಸಲಾಗಿತ್ತು. ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗರ ಅವಧಿಯಲ್ಲಿ ರೈತರ ಸಾಲ ಸುಮಾರು 72,000 ಕೋಟಿಯಷ್ಟು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಈ ಕೋಆಪರೇಟಿವ್ ಲೋನನ್ನು ಮನ್ನಾ ಮಾಡಿರ್ತಕ್ಕಂಥದ್ದು. ಈಗ ಅದೇ ರೀತಿಯಲ್ಲಿ ಅದೇ ಲೈನಲ್ಲಿ ಬಡವರ ಪರವಾಗಿ ಸಾಲ ಮನ್ನಾ ಮಾಡ್ತಕ್ಕಂಥ ಅದನ್ನೇ ಸರ್ಕಾರ ಇದನ್ನೇನು ಕಟ್ಟುವಂಥ ಅವಶ್ಯಕತೆಯಲ್ಲಿ ಯಾರು ವಿಪರೀತವಾದಂಥ ಬಡ್ಡಿ ಹಾಕಿದ್ದಾರೆ, ಯಾರು ಇವತ್ತು ಕಾನೂನು ಬಾಹಿರವಾಗಿ ಸಾಲ ಕೊಟ್ಟಿದ್ದಾರೆ ಆ ಸಾಲ ಎಲ್ಲವನ್ನೂ ಸಹ ಕೊಡುವಂಥ ಅವಶ್ಯಕತೆ ಇಲ್ಲ, ಋಣಮುಕ್ತರನ್ನಾಗಿ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇವತ್ತು ಗೊತ್ತಿರತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ವಿಚಾರದಲ್ಲಿ ಏನಾದರೂ ಬದ್ಧತೆ ಇದ್ದರೆ ಈ ದೇಶದಲ್ಲಿ ಯಾರು ಈ ರೀತಿಯ ಬಡವರಿದ್ದಾರೆ ಅವರ ಸಾಲವನ್ನು ಚುಕ್ತಾ ಮಾಡ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ರೂಪಿಸಬೇಕು. ಹಾಗೆ ಬಡ ರೈತರಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ಇನ್ನಿತರ ಅವರ ಸಾಲವನ್ನು ತೀರುವಳಿ ಮಾಡ್ತಕ್ಕಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇವೆ.